ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ 4ನೇ ತರಗತಿಯ ಮೊದಲನೆಯ ಪದ್ಯವಾದ ಕನ್ನಡಮ್ಮನ ಹರಕೆಯನ್ನು ಮಾಡುತ್ತಿದ್ದೇನೆ. ಅದಕ್ಕೂ ಮುಂಚೆ ಕನ್ನಡಮ್ಮನ ಹರಕೆಯ ಪದ್ಯವನ್ನು ಬರೆದ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಕನ್ನಡಮ್ಮನ ಹರಕೆ ಪದ್ಯವನ್ನು ಬರೆದ ಕವಿ ಕುವೆಂಪು. ಈ ಹೆಸರು ನೀವು ಕೇಳಿರ್ತೀರ. ಇವರನ್ನು ರಾಷ್ಟ್ರಕವಿ ಅಂತ ಹೇಳಿ ಕರೆಯುತ್ತಾರೆ. ಹಾಗಿದ್ರೆ ನೋಡ್ತಾ ಹೋಗೋಣ. ಅಂದರೆ ಕುವೆಂಪುರವರನ್ನ ರಾಷ್ಟ್ರಕವಿ ಅಂತ ಹೇಳಿ ಕರೆಯುತ್ತಾರೆ. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು 1904 ಇಸವಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರು ಅನೇಕ ಕೃತಿಗಳನ್ನು, ನಾಟಕಗಳನ್ನು ರಚಿಸಿದ್ದಾರೆ. ಹಾಗೆಯೇ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ. ಕನ್ನಡದ ರಾಷ್ಟ್ರಕವಿಗಳಲ್ಲಿ ಇವರು ಕೂಡ ಒಬ್ಬರು. ಈಗ ಪದ್ಯವನ್ನು ಸ್ಟಾರ್ಟ್ ಮಾಡೋಣ. ಕನ್ನಡಮ್ಮನ ಹರಕೆ ಪಾಠ 1. ಕನ್ನಡಮ್ಮ ಅಂದರೆ ಕನ್ನಡಾಂಬೆ, ಆಯಿತಾ. ಹರಕೆ ಅಂದರೆ ಆಶೀರ್ವಾದ. ಕನ್ನಡಾಂಬೆ ಅಂದರೆ ಆಶೀರ್ವಾದ, ಹರಕೆ ಅಂದರೆ ಆಶೀರ್ವಾದ, ಕನ್ನಡಮ್ಮನ ಅಂದರೆ ಕನ್ನಡಾಂಬೆ ಅಂತ. ಮೊದಲನೆಯ ಪ್ಯಾರವನ್ನು ನೋಡುವುದಾದರೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಈ ಒಂದು ಪದ್ಯಗಳಲ್ಲಿ, ಈ ಒಂದು ಸಾಲುಗಳಲ್ಲಿ ಕುವೆಂಪುರವರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಕನ್ನಡ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಜೆಗಳನ್ನು ಉದ್ದೇಶಿಸಿ ಹೇಳ್ತಿದ್ದಾರೆ. ಕನ್ನಡಕ್ಕೆ ಹೋರಾಡು, ಅದು ನಿನ್ನ ಕರ್ತವ್ಯ, ಅದು ನಿನ್ನ ಜವಾಬ್ದಾರಿ ಅನ್ನುವಂತಹ ಮಾತುಗಳನ್ನು ಈ ಸಾಲುಗಳಲ್ಲಿ ಹೇಳಲಾಗ್ತಿದೆ. ಕಂದ ಅಂದರೆ ಪ್ರೀತಿಯಿಂದ ಕನ್ನಡದ ಒಂದು ಪ್ರಜೆಗಳಿಗೆ ಅಥವಾ ಕನ್ನಡದ ಒಂದು ಜನರಿಗೆ ಪ್ರೀತಿಯಿಂದ ಕಂದ ಎನ್ನುತ್ತಾ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಅಂದರೆ ಅದು ನಿನ್ನ ಕರ್ತವ್ಯ. ಪ್ರತಿಯೊಬ್ಬ ಕನ್ನಡಿಗ ಮೊದಲು ಕನ್ನಡವನ್ನು ಕಾಪಾಡಬೇಕು, ಅದಕ್ಕೋಸ್ಕರ ಅವರು ಹೋರಾಟವನ್ನು ಮಾಡಬೇಕು. ಅದು ನನಗೆ ಆನಂದವನ್ನು ತಂದುಕೊಡುತ್ತೆ ಅಂತ ಕುವೆಂಪು ಈ ಒಂದು ಮೊದಲೆರಡು ಸಾಲುಗಳಲ್ಲಿ ಕಟ್ಕೊಟ್ಟಿದ್ದಾರೆ, ಕರೆಯನ್ನು ಕೊಟ್ಟಿದ್ದಾರೆ, ಮೆಸೇಜ್ ಕೊಟ್ಟಿದ್ದಾರೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ನೀನು ಕನ್ನಡಕ್ಕೋಸ್ಕರ ಹೋರಾಡು ಕನ್ನಡದ ಕಂದ ಅಂತ ಹೇಳಿ ಪ್ರೀತಿಯಿಂದ, ಕಂದ ಅಂದರೆ ಕನ್ನಡಮ್ಮನ ಮಕ್ಕಳು, ಕನ್ನಡವ ಕಾಪಾಡು ನನ್ನ ಆನಂದ ಅಂತ ಹೇಳಿಬಿಟ್ಟು ಕರೆಯನ್ನು ಕೊಡ್ತಿದ್ದಾರೆ. ಎರಡನೇ ಪದ್ಯವನ್ನು ಗಮನಿಸುವುದಾದರೆ, ಜೋಗುಳದ ಹರಕೆಯದು ಮರೆಯದಿರು ಚಿನ್ನ, ಮರತಿ ಆದರೆ ಅಯ್ಯೋ ಮರತಂತೆ ನನ್ನ. ಅಂದರೆ ಜೋಗುಳ ಅಂದರೆ ತಾಯಿ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸ್ಬೇಕಾದ್ರೆ ಹಾಡ್ತಿರ್ತಾರೆ. ಏನಂತ? ಕನ್ನಡವನ್ನು ಕಾಪಾಡು, ಕನ್ನಡವನ್ನು ರಕ್ಷಿಸು, ಈ ರೀತಿಯಾದಂತಹ ಒಂದಿಷ್ಟು ಜೋಗುಳವನ್ನು ಹಾಡ್ತಿರ್ತಾರೆ. ಜೋಗುಳ ಮೀನ್ಸ್ ಲಾಲಿಗ ಹಾಡುಗಳು ನೀವು ಕೇಳಿರ್ತೀರ ಅಲ್ವಾ. ನೀವು ಮನೆಯಲ್ಲಿ ಏನಾದ್ರು ಪಾಪುಗಳಿದ್ರೆ ನಿಮ್ಮ ಒಂದು ತಾಯಿಗಳು ಅಥವಾ ಬೇರೆ ಯಾರು ಆಡ್ತಿದ್ರೆ ನೀವು ಕೇಳಬಹುದು, ನೀವು ಕೇಳಿರ್ತೀರ ಕೂಡ, ಆಯಿತಾ. ಜೋಗುಳದ ಹರಕೆ, ಈ ಒಂದು ಹರಕೆ ಮರೆಯದಿರು, ಇದು ಜೋಗುಳದ ಹರಕೆ, ಇದನ್ನು ಮರಿಬೇಡ ಚಿನ್ನ ಅಂತ ಹೇಳಿ ಪ್ರೀತಿಯಿಂದ ಹೇಳ್ತಿದ್ದಾರೆ. ಮರತಿ ಆದರೆ ಅಂದರೆ ನೀನೇನಾದರೂ ಈ ಒಂದು ಜೋಗುಳವನ್ನು, ಈ ಜೋಗುಳದ ಹರಕೆಯನ್ನು ನೀನು ಮರೆತರೆ ಯಾರನ್ನ ಮರೆತಂತೆ? ನನ್ನನ್ನೇ ಮರೆತಂತೆ ಅಂತ ಹೇಳಿ ಹೇಳ್ತಿದ್ದಾರೆ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿ ಹಪ್ಪುಗೆ ಅಂತೆ ಬಲು ಸೊಗಸು ಮೀಗೆ. ಅಂದರೆ ಮೊಲೆ ಅಂದರೆ ತಾಯಿ ಎದೆಯ ಹಾಲು ಎಷ್ಟು ಕುಡಿದ್ರೆ ರುಚಿ ಕೊಡುತ್ತೋ ಅಷ್ಟೇ ರುಚಿ ನಮ್ಮ ಕನ್ನಡವನ್ನು ಮಾತಾಡಿದರೆ ಅಷ್ಟೇ ರುಚಿಯನ್ನು ಕೊಡುತ್ತೆ. ಇನ್ನು ತಾಯಿ ಹಪ್ಪುಗೆ ಅಂತೆ ಬಲು ಸೊಗಸು ಅಂದರೆ ತಾಯಿ ಅಥವಾ ಮಗು ಇಬ್ಬರು ಹಪ್ಕೊಂಡಾಗ ಎಷ್ಟು ಸಂತೋಷವನ್ನು ನಾವು ಕಾಣ್ತೇವೋ ಅಷ್ಟು ಸಂತೋಷವನ್ನು ನಾವು ಕನ್ನಡವನ್ನು ಮಾತಾಡಿದರೆ ಕಾಣ್ತೇವೆ ಅಂತ. ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳಿಗೆ. ಅಂದರೆ ಗುರು ಅಂದರೆ ನಿಮ್ಮ ಸ್ಕೂಲಲ್ಲಿ ಅಂದರೆ ಗುರುಗಳು ಅಂದರೆ ಯಾರು? ಪ್ರತಿಯೊಂದು ತಪ್ಪುಗಳನ್ನು ತಿದ್ದುವಂತಹ ಒಂದು ಪದ ಕಲಿಸಿದ್ರಿ, ಒಂದು ಸಣ್ಣ ಪದಗಳನ್ನು ಕಲಿಸಿದ್ರೆ ಕೂಡ ಅವ್ರು ನಮ್ಮ ಗುರುಗಳು, ಆಯಿತಾ. ಪ್ರತಿಯೊಬ್ಬರು ಯಾರು ನಮ್ಮನ್ನು ತೀಡ್ತಾರೋ ಅವರೆಲ್ಲ ಗುರುಗಳೇ. ಗುರುವಿನೊಳ್ನುಡಿಯಂತೆ ಅಂದರೆ ಗುರುಗಳು ಹೇಳಿದ ಹಾಗೆ ನಿನ್ನ ಬಾಳನ್ನು ರೂಪಿಸ್ಕೋ, ನಿನ್ನ ಬದುಕನ್ನು ರೂಪಿಸ್ಕೋ, ನಿನ್ನ ಜೀವನವನ್ನು ಕಟ್ಕೋ
ಅದೇ ರೀತಿ ನಿನ್ನ ಒಂದು ತಾಯಿ ನುಡಿ ಅಂದರೆ ಕರ್ನಾಟಕ. ಈಗ ನಾವು ಕರ್ನಾಟಕ ಅಲ್ವಾ, ಗುರುಗಳು ಹೇಳಿದ ಹಾಗೆ ನಾವು ಕೇಳಬೇಕು, ಅವರ ಹಾದಿಯಲ್ಲಿ ಹೋಗಬೇಕು, ನಾವು ಒಂದು ಜೀವನವನ್ನು ಕಟ್ಕೊಳ್ಬೇಕು. ಅದೇ ರೀತಿ ನಿನ್ನ ತಾಯ್ನಾಡಿಗೆ ದುಡಿ, ಅಂದರೆ ಕರ್ನಾಟಕಕ್ಕೋಸ್ಕರ ನೀನು ದುಡಿ, ಕನ್ನಡಕ್ಕೋಸ್ಕರ ಹೋರಾಡು, ಕನ್ನಡವನ್ನು ಬೆಳೆಸು, ಉಳಿಸು. ಒಂದಿನ ಸಾಯೋದು ಅಂದರೆ ಇಹಪರಗಳು, ಅಂದರೆ ಪರಲೋಕಕ್ಕೆ ಹೋಗೋದು. ಆಯಿತಾ? ಅಂದರೆ ಇಲ್ಲಿ ನಿನ್ನ ಒಂದು ಕರ್ತವ್ಯ ಏನಿದೆ ಅದನ್ನು ಮುಗಿಸು, ನಿನ್ನ ಕರ್ತವ್ಯ ನೀನು ಮಾಡು. ಒಂದಿನ ಮಡಿ ಅಥವಾ ಸಾವು ಅಂತ ಹೇಳ್ಬೋದು, ಸಾವು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪೇರ, ದಮ್ಮಯ್ಯ ಕಂದಯ್ಯ ಬೇಡುವಿನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಕುವೆಂಪುರವರು ಈ ಸಾಲುಗಳಲ್ಲಿ ಬೇಡ್ಕೊಳ್ತಿದ್ದಾರೆ. ದಮ್ಮಯ್ಯ ಕಂದಯ್ಯ ಬೇಡುವಿನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಈ ಸಾಲುಗಳಲ್ಲಿ ವಿನಮ್ರತೆಯಿಂದ ಬೇಡ್ಕೊಳ್ತಿದ್ದಾರೆ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಕನ್ನಡಮ್ಮನ ಹರಕೆ ಮರಿಬೇಡಿ, ಕನ್ನಡವನ್ನು ಮರಿಬೇಡಿ ಅಂತ ಹೇಳಿ ವಿನಮ್ರತೆಯಿಂದ ಕುವೆಂಪುರವರು ನಮಗೆ ಕೇಳ್ಕೊಳ್ತಿದ್ದಾರೆ. ದಮ್ಮಯ್ಯ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ. ನೆಕ್ಸ್ಟು ನೋಡುವುದಾದರೆ, ಮರತೆ ಆದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಅಂದರೆ ಮರತೆ ಆದರೆ ಅಯ್ಯ ಮರೆತಂತೆ ನನ್ನ, ಅಂದರೆ ಮರೆತ್ಕೊಂಡ್ಬಿಟ್ರೆ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಅಂದರೆ ನೀನು ಹೋರಾಡು, ಅದು ನಿನ್ನ ಕರ್ತವ್ಯ, ಹೋರಾಡು ಅಂತ ಹೇಳಿ ಹೇಳ್ತಿದ್ದಾರೆ. ಕಲಿಯಾಗಿರನ್ನ ಅಂದರೆ ನೀನು ಕಲಿತಾ ಹೋರಾಡು. ಕಲಿ ಅಂದರೆ ವೀರ ಶೂರ ಅಂತ ಹೇಳಿ ನಾವು ಕರಿಬಹುದು. ಇಷ್ಟು ಒಟ್ಟಾರೆ ಪದ್ಯ ಏನು ಹೇಳುತ್ತೆ ಅಂತಂದರೆ ಇಷ್ಟೇ ಹೇಳೋದು. ಕನ್ನಡವನ್ನು ಉಳಿಸು, ಬೆಳೆಸು, ರಕ್ಷಿಸು, ಕಾಪಾಡು, ಅದು ನಿನ್ನ ಕರ್ತವ್ಯ ಅಂತ ಹೇಳಿ ಕುವೆಂಪುರವರು ಕನ್ನಡಮ್ಮನ ಹರಕೆ ಎಂಬ ಒಂದು ಪದ್ಯದಲ್ಲಿ ನಮಗೆ ಮೆಸೇಜ್ ಅಥವಾ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಆಯಿತಾ? ಅದು ನಮ್ಮ ಕರ್ತವ್ಯ, ಕನ್ನಡವನ್ನು ಕಾಪಾಡೋದು, ಕನ್ನಡವನ್ನು ರಕ್ಷಿಸೋದು. ಈಗ ನಮ್ಮ ಮಾತೃಭಾಷೆ ಕನ್ನಡ, ಅದನ್ನು ರಕ್ಷಿಸುವುದು ಅಂದರೆ ತಾಯಿ ನೆಲದ ಭಾಷೆಯನ್ನು ರಕ್ಷಿಸುವಂತಹ ಜವಾಬ್ದಾರಿ ಯಾರದ್ದು? ನಮ್ಮೆಲ್ಲರದ್ದು. ಇವತ್ತು ನೋಡ್ತಿರ್ಬೋದು, ಬೇರೆ ಬೇರೆ ಅಂದರೆ ಭಾಷೆಗಳ ಒಂದು ಮಧ್ಯದಲ್ಲಿ ಕನ್ನಡ ಅಂತಕ್ಕಂಥದ್ದು ಎಷ್ಟು ಬೇರೆ ಬೇರೆ ಭಾಷೆಗಳ ಒಂದು ಪ್ರಭಾವಕ್ಕೆ ಒಳಗಾಗುತ್ತಿದೆ ಅನ್ನೋದನ್ನು ನಾವು ಇವತ್ತು ನೋಡ್ಬೋದು. ಹಾಗೆ ಅದಕ್ಕೋಸ್ಕರ ನೀನು ನಿನ್ನ ತಾಯಿ ನೆಲಕ್ಕೆ, ನಿನ್ನ ಭಾಷೆಗೆ, ನಿನ್ನ ಮಾತೃಭಾಷೆಗೆ ದುಡಿ, ನೀನು ಹೋರಾಡು ಅಂತ ಹೇಳಿ ಕನ್ನಡ ಅಮ್ಮನ ಹರಕೆಯ ಪದ್ಯದ ಮೂಲಕ ಕುವೆಂಪುರವರು ನಮಗೆ ಕರೆಯನ್ನು ಕೊಡ್ತಿದ್ದಾರೆ. ಇಷ್ಟೇ. ಈಗ ಒಂದೆರಡು ಪ್ರಶ್ನೆಗಳನ್ನು ನಿಮ್ಗೆ ಕೊಡ್ತೀನಿ, ಉತ್ತರಿಸಿ. ಪ್ರಶ್ನೆ 1, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಇವೆರಡು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಮಸ್ಕಾರ.